ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ನಿಮಗಾಗಿ ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿರುವ ಕತೆ ಅದು ನಮ್ಮ ಮಹಾಗುರುಗಳು ಶ್ರೀ ಹಂಸಲೇಖ ಅವರಿಗೆ ಸಂಬಂಧಪಟ್ಟಂಥ ಕತೆ. ಹಂಸಲೇಖ ಆಗೋದಕ್ಕಿಂತ ಮುಂಚೆ ಗಂಗರಾಜು ಆಗಿದ್ದ ಸಂದರ್ಭದಲ್ಲಿ ಈ ಆರ್ಕೆಸ್ಟ್ರಾಗಳಲ್ಲಿ ಕೆಲವು ಗಿಟಾರ್ನ ಬಾರಿಸೋರು, ಕೆಲವು ಕಾರ್ಯಕ್ರಮಗಳನ್ನ ಕೊಡೋರು. ಅಂದರೆ ಸಂಜೆ ಹೊತ್ತು ಆ ಕಾರ್ಯಕ್ರಮಗಳಿದ್ದಾಗ ಬೆಳಗ್ಗೆ ಹೊತ್ತು ಅವರು ನಮ್ಮ ಲತಾ ಹಂಸಲೇಖ ಅವ್ರದೊಂದಿಗೆ ಅಡುಗೆನಲ್ಲಿ ಸಹಾಯ ಮಾಡೋದು, ಮನೆ ಕೆಲಸಗಳಲ್ಲಿ ಸಹಾಯ ಮಾಡೋದು, ಹೀಗೆ ಗಂಡ ಹೆಂಡತಿ ತುಂಬ ಒಬ್ಬರು ಕಂಡ್ರೆ ಒಬ್ಬರಿಗೆ ಅತ್ಯಂತ ಆತ್ಮೀಯವಾದ ಒಂದು ಅನುಬಂಧ, ತುಂಬ ಪ್ರೀತಿ, ಹೀಗೆಲ್ಲ ಇದ್ವು. ಸಡನ್ನಾಗಿ ಸಿನಿಮಾಗೆ ಬಂದಾದಮೇಲೆ ಆಫ್ಟರ್ ಪ್ರೇಮಲೋಕ ಅಂತೂ ಹಂಸಲೇಖ ಅವರು ಒಂದು ಸಾರ್ವಕಾಲಿಕ ದೊರೆ ಆಗ್ಬಿಟ್ರು. ಅವರು ಕನ್ನಡ ಚಿತ್ರರಂಗದ ಸಂಗೀತ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವರು ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ಟು, ತುಂಬ ಬ್ಯುಸಿ ಆಗಿಬಿಟ್ರಂತೆ. ಇನ್ಫ್ಯಾಕ್ಟ್ ರಜನಿಕಾಂತ್ ಅವರ ಒಂದು ತಮಿಳು ಸಿನಿಮಾ ಕೂಡ ಮ್ಯೂಸಿಕ್ ಮಾಡಿದ್ರು. ಸಾಕಷ್ಟು ಬೇರೆ ಬೇರೆ ಭಾಷೆಗಳ ಒಂದು ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವ್ರಿಗೆ ಅವತ್ತಿಗೆ ಪ್ಯಾನ್ ಇಂಡಿಯಾ ಅಥವಾ ಬೇರೆ ಬೇರೆ ಸಿನಿಮಾಗಳು ಮಾಡೋದಕ್ಕೆ ಅವಕಾಶ ಬಂದಿದೆ. ಹಿಂಗೆ ಬಂದಿದೆ ಅವಕಾಶ, ನಾನು ಏನು ಮಾಡಲಿ ಅಂತ ಅವ್ರ ಶ್ರೀಮತಿ ಲತಮ್ಮ ಅವ್ರ ಹತ್ರ ಕೇಳಿದಾಗ ಲತಮ್ಮ ಹೇಳಿದ್ರಂತೆ, ನಿಮ್ಮ ಯಶಸ್ಸನ್ನು ಬಯಸದೇ ಇರೋರು, ನಿಮ್ಮ ವೈರಿಗಳು ಅಂತ ಅಂದ್ಕೊಳ್ಳೋರು ಎಲ್ಲಿದ್ದಾರೆ ಅಂದರೆ ಇಲ್ಲೇ ಇದ್ದಾರೆ, ಹಾಗಾದರೆ ಇಲ್ಲೇ ಇರಿ, ಇಲ್ಲಿದ್ದು ಇಲ್ಲಿ ಬೆಳಕು ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಸರಿ, ಅವರು ಕನ್ನಡ ಸಿನಿಮಾಗಳು ಕಾನ್ಸಂಟ್ರೇಟೆಡ್ ಮಾಡ್ಕೊಂಡು ಬರ್ತಿದ್ದಾರೆ. ನಾನಾಗಲೇ ಹೇಳಿದಾಗೆ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಹೇಳಿದ್ನಲ್ಲ, ಅವರಿಬ್ಬರು ತುಂಬ ಪ್ರೀತಿಯಿಂದ ಇರೋರು, ಒಟ್ಟಿಗೆ ಸಾಕಷ್ಟು ಸಮಯ ಕಾಲ ಕಳೆಯೋರು. ಸಿನಿಮಾದಲ್ಲಿ ಬ್ಯುಸಿ ಆಗ್ಬಿಟ್ಟಾಗ ಹೆಂಗೆ ಅಂದರೆ ಹಂಸಲೇಖ ಸರ್ ಬೆಳಗ್ಗೆ 3:30-4 ಗಂಟೆಗೆ ಎದ್ದರೆ ಅವರ ದೈನಂದಿನ ಕೆಲಸಗಳನ್ನ ಮುಗಿಸಿ ಹಾರ್ಮೋನಿಯಂ ಮುಂದೆ 5 ಗಂಟೆಗೆ ಕೂತ್ಕೊಂಡ್ರೆ 5ರಿಂದ 6 ಒಂದು ಕಂಪೋಸಿಂಗು, 6:30ಯಿಂದ 7:30ವರೆಗೂ ಒಂದು ಕಂಪೋಸಿಂಗು, ಟಿಫನ್ ಮಾಡಿಕೊಂಡು ಅಲ್ಲಿಂದ ಸಂಕೇತಕ್ಕೆ ಬರೋರು, ಸಂಕೇತದಿಂದ ಚಾಮುಂಡೇಶ್ವರಿಯಿಂದ ಪ್ರಸಾದು, ಹೀಗೆ ಅವ್ರಿಗೆ 24 ಗಂಟೆನೂ ತುಂಬ ಕಡಿಮೆ ಆಗಿತ್ತು, ಅಷ್ಟು ಬ್ಯುಸಿಯಾಗಿರೋರು. ಸರಿ, ಎಲ್ಲ ಮುಗಿಸ್ಕೊಂಡು ರಾತ್ರಿ ಬೆಳಗ್ಗೆ ಬೇಗ ಅವರು ಎದ್ದೇಳೋದ್ರಿಂದ ರಾತ್ರಿ ಬೇಗ ಬಂದು ಊಟ ಮಾಡ್ಬಿಟ್ಟು ಮಲಗಿಬಿಡೋರಂತೆ. ಆವಾಗ ಲತಮ್ಮ ಅವರು ಎದ್ದಾಗೆಲ್ಲ ಗಲಾಟೆ ಮಾಡೋರಂತೆ, ಏನು ನಿಮ್ಮ ನನಗೆ ಸೌತಿ ಕಾಟ ಇಲ್ಲ, ನಿಮ್ಮ ನಿದ್ದೆನೇ ನನಗೆ ಸೌತಿ ಆಗೋಗಿದೆ, ಬಂದ ತಕ್ಷಣ ಕೆಲಸ ಇಲ್ಲ, ಬಂದ ತಕ್ಷಣ ಊಟ ಮಾಡ್ಬಿಟ್ಟು ಮಲಗಿಬಿಡ್ತೀರಾ, ಈ ನಿದ್ದೆನೇ ನನಗೆ ಸೌತಿ ಅಂತ ಹೇಳಿದ್ದಾರೆ. ಆಗ ಆ ನಿದ್ದೆನಲ್ಲಿ ಈ ಕವಿ ಕನಸಿನಲ್ಲೂ ಗೀಚಿದಂಥ ಗೀತೆನೇ ಇದು. ನಿದ್ದೆ ಎಂಬುದು ಒಂದು ದೇವತೆ, ಪ್ರೇಮಿಗಳಿಗಾಗಿ ಸವತಿ, ಏನಾಗರತಿ ನಿನ್ನ ಸವತಿ, ಬಂದರಿಗ ಏನ ಮಾಡುತ್ತೀ. ಕೇಳಿದ್ರಲ್ಲ, ಈ ಸಾಲು ಹೂ ಹಣ್ಣು ಚಿತ್ರದ ಈ ಸಾಲುಗಳನ್ನ ಅವರ ಕನಸಿನಲ್ಲಿ ಗುಣಿಗಿ ಬರೆದಂಥ ಗೀತೆ. ಅಂದರೆ ಈ ಸಾಹಿತ್ಯದ ಹಿಂದಿರುವ ಶಕ್ತಿ ಪರಿಕಲ್ಪನೆ ನಮ್ಮ ಶ್ರೀಮತಿ ಲತಾ ಹಂಸಲೇಖ ಅವರು. ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.